ನಡೀತಾ ಇದೆ. ಆದ್ರೆ ಒಂದು ಮಾತು ನಮ್ಮ ಇಲ್ಲಿ ನೆರೆದವರು ಎಲ್ಲರಿಗೂ ತಿಳಿಸಬೇಕಾದಂತ ಸತ್ಯ ಏನದು? ಯಾವುದೇ ಕಾರಣಕ್ಕೂ ಮದುವೆ ಆದ್ಮೇಲೆ ಮಾವನ ಮನೆಯಲ್ಲಿ ಮಾತ್ರ ಬಿಡಾರ ಮಾಡಬಾರ್ದು. ನಯ ಪೈಸೆ ಮರ್ಯಾದೆ ಇಲ್ಲ. ಹೌದು, ಮರ್ಯಾದೆ ಕೊಡುವವರ ಗತಿ ಇಲ್ಲ. ಹಾಗಾಗಿ ನಾವಿಲ್ಲಿ ಯೋಚನೆ ಮಾಡಬೇಕಾದಂತ ವಿಷಯ. ಅದಕ್ಕಾಗಿ ವಿಚಾರ ತಿಳಿಯದಾಗಿದೆ ನೀವು ಡಂಗುರ ವಿವರ ತಿಳಿಯದಾಗಿದೆ ನೀವು ಡಂಗುರ ವಿವರ ಉಳಿದೇನ ನೋಡುವಿರಿ ನೀವು ಉಳಿದೇನ ನೋಡುವಿರಿ ನಾವು ರಾಣಿಯರಾಗಿ ಆಳ್ಬೇಕಾಗಿತ್ತು. ಜೀವಂತವಾಗಿ ಇದ್ದಲ್ಲ ರಾಜ್ಯ ನಿಮಗೆ ವಿಷಯ ತಿಳಿದಿಲ್ವಾ? ಅಪ್ಪನ ಕಾಲಿಗೆ ಕೀಲಾಗಿತ್ತು, ನಿಮಗೆ ತಿಳಿದಿಲ್ವಾ? ಒಂದು ಕಾಲು ಹೋಯ್ತು, ಇನ್ನೊಂದು ಕಾಲು ಅಲ್ಲಿಗೆ ಸಿದ್ಧಯೋಗಿಗಳು ಬಂದು ಹೇಳಿದ್ದಾರೆ. 40 ವರ್ಷ ಆಯ್ತು. ಸಿದ್ಧಯೋಗಿಗಳು ಬಂದು ಹೇಳಿದ್ದಾರಂತೆ, ಯಕ್ಷಲೋಕಕ್ಕೆ ಹೋಗಿ ಯಾರು ಮಹೇಂದ್ರ ನೀರಾಮಣಿಯನ್ನ ತರ್ತಾರೋ ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ಬೇಕಂತೆ. ಡಂಗುರವನ್ನು ಸಾರು ಎಂದು ಅಪ್ಪನಿಗೆ ಹೇಳಿದ್ದಾರೆ. ನೀವು ಹೋಗಿ ಯಕ್ಷ ಲೋಕಕ್ಕೆ ಹೋದ್ರೆ ಮಣಿ ತಗೊಂಡ್ಬರ್ಬೇಕು. ಮಹೇಂದ್ರ ನೀಲಮಣಿ. ತಮ್ಮಯ್ಯ, ಇದು ಒಟ್ಟು ಇವರು ಕಟ್ಕೊಂಡು ಮಾವನ ಮನೆಯಲ್ಲಿ ಉಳಿದಕ್ಕೂ ಸ್ವಾರ್ಥಕ್ಕಾಯ್ತು. ನಾವು ಯಕ್ಷಲೋಕಕ್ಕೆ ಹೋಗ್ತೇವೆ. ಇಲ್ಲಿ ಇದೆಯಾ ಅಂತ ತಿಳ್ಕೊಂಡ್ಯಾ? ಊಟ ಮಾಡಿದಾಗ ಯಕ್ಷಲೋಕಕ್ಕೆ ಹೋಗುದು ಎಲ್ಲಿ ಅಂತ ನಮಗ್ ಗೊತ್ತುಂಟು. ಪಾತ್ರೆ ತೊಳೆದಂತ ತಿಳ್ಕೊಂಡ್ಯಾ? ಈ ಸೈಡ್ ಹಚ್ಚಿದ್ದಲ್ಲ ಮೂಡಿ ಬಂದದ್ದು. ಯಕ್ಷಲೋಕದ ನಮ್ಗೆ ಲೆಕ್ಕವೇ ಎಂತ ಲೋಕ ನೋಡಿದ್ದೇವೆ ನಾವು. ತಮ್ಮಯ್ಯ, ಯಾವ್ಯಾವ ಲೋಕಕ್ಕೆ ಹೋಗ್ತೇವೆ ನಾವು. ಒಂದೊಂದು ಗಂಟೆಗೆ ಒಂದೊಂದು ಲೋಕ ನಮ್ಮದು. ಇವ್ರಿಗೆ ನಮ್ಮ ವಿಷಯನ ಗೊತ್ತಿಲ್ಲ. ಯಕ್ಷಲೋಕ ಅಲ್ಲ, ಯಕ್ಷಲೋಕಕ್ಕೆ ಬಂದು ಮಣಿಯನ್ನು ತರುವ ಜವಾಬ್ದಾರಿ ನಮ್ದು. ಮಹೇಂದ್ರ ನಿಲಮಣಿ ಸೀದಾ ಹೋಗಿ ಬಲಕ್ಕೆ. ಬರುದಿರ ಸೋದರ
ಕೇಳ್ತೇನೆ. ನಿಮ್ಮ ಹತ್ರೇ ಕೇಳ್ತೇನೆ. ಹಾ ಎಲ್ಲಾದ್ರೂ ತಿರುಗಾಟಕ್ಕೆ ಹೊಂಟಾಗ ಹಾ ದಾರಿಯಲ್ಲಿ ಬೆಕ್ಕು ಬಂದ್ರೆ ಅದು ಅಪಶಕುನ. ಹಾ ಮನೆ ಬೆಕ್ಕು ಬಂದ್ರೆ ಹಾ ಮನೆ ಬೇಕು ಅದು ಬಂದ್ರೆ ಶುಭ ಶಕುನ. ನೀ ನಮ್ಮ ಮನೆ ಬೇಕಾ? ಮನೆ ಬೆಕ್ಕು ನಿಮ್ಗೆ ಅಮ್ಮ ಅಲ್ವೇನ ಮಾರ್ರೆ? ಅಮ್ಮ ಮುಖ ಬೇಡ ನಿಂದು ವಿಷಯ ಒತ್ತಟ್ಟಿಗೆ ಇಲ್ಲಿ ಉತ್ತ ಮಾಡೋದು ಬೇಡ. ಹೊಟ್ಟಿದ್ದೆಲ್ಲಿಗೆ ಹೇಳಿ. ನಾವು ನಾವೀಗ ಸಾಮಾನ್ಯ ಕೆಲಸ ಕೆಲಸಕ್ಕೆ ಹೊರಡ್ಲಿಲ್ಲ. ಯಾವ ಘನಂದಾರಿ ಕೆಲಸ ಕೊಂಡು ಹೇಳ್ಬೇಕಲ್ಲ. ಕೆಲಸ ಏನಂತ ಹೇಳಿದ್ರೆ ಎದೆ ಹೊಡ್ಕೊಂಡು ಸಾಯ್ತೇನೆ. ಹಾ ನಾವೀಗ ನಮ್ಮ ಮಾವನ ಕಾಲು ಕೀಲಿದಾರ ಹೋಯ್ತಲ್ಲ, ಕೀಲು ಕಾಲ ಕಾಲು ಕೀಲ. ಕಾಲಿನ ಕೀಲು ಕಾಲಿನ ಕೀಲು ಕೀಲಿನ ಕಾಲು. ಹಾ ಕೀಲಿನ ಕಾಲು. ನೀ ಹೇಗಾದ್ರೂ ತಿಳ್ಕೊ. ಮುಂದೆ ಹೋಗಿ ಹೇಳ್ತಾರಂತೆ. ಹಾ ಹೆಚ್ಚು ಲೋಕಕ್ಕೆ ಹೋಗಿ ಮಹೇಂದ್ರ ನೀಲಮಣಿಯನ್ನು ತರುವುದರ ಮುಖೇನವಾಗಿ ಹಾ. ನಿಮ್ಮ ಮಾವನ ಕಾಲನ್ನು ಗುಣಪಡಿಸಬಹುದು ಎನ್ನುವುದಾಗಿ ಹಾ. ಅದಕ್ಕಾಗಿ ಗುಣಪಡಿಸಿದವರಿಗೆ ಹಾ. ಅಂತರಾಜ್ಯ ಕೊಡ್ತೇನೆ. ಅದಕ್ಕಾಗಿ ನೀವು ಹಾ. ಅಂತರಾಜ್ಯ ನಾವೀಗ ಯಕ್ಷಲೋಕಕ್ಕೆ ಹೋಗ್ತಾ ಇದ್ದೇವೆ. ಯಕ್ಷಲೋಕಕ್ಕೆ ಹೋಗ್ತಾ ಇದ್ದೀನಿ ನೀವು. ಹಾ ನೀವೆಲ್ಲಿಗೆ ಹೋಗುದಾ? ಯಕ್ಷಲೋಕ ಎಲ್ಲುಂಟು? ಯಕ್ಷಲೋಕ ಎಲ್ಲುಂಟು? ಯಕ್ಷಲೋಕ ಎಲ್ಲುಂಟು ಅಂತ ನಮಗ್ ಗೊತ್ತು. ಎಲ್ಲುಂಟು? ನಿನಗೆ ಹೇಳೋ ಅವಶ್ಯಕತೆ ಹಾ. ಅಲ್ಲ, ಆದ್ರೆ ಒಂದು ಮಾತಿಗೆ ಎಲ್ಲುಂಟು? ಎಂತ ಇದೆ? ಸೀದಾ ಹೋಗಿ ಎಡಕ್ಕೆ ನಿಂತ್ರೆ ಹೌದಾ? ಹಾ ಅಲ್ಲೇ ಯಕ್ಷಲೋಕ. ಅಲ್ಲೇ ಯಕ್ಷಲೋಕ. ಎಲ್ಲ ಹಾ. ಕಡೆಗೂ ಸಿಗ್ತದೆ. ನಾನು ಕೇಳಿದ್ದ ಹಂಗಲ್ಲ. ಹಾ ಸುತ್ತಲೂ ನೀರು, ಹಾ. ಮಧ್ಯದಲ್ಲಿ ಹಳ್ಳಿ, ಹಾ ಅದ್ರ ಹೆಸರು ಜಲವಳ್ಳಿ. ಹಾ. ಅಲ್ಲಿ ಉಂಟು ಅಂತ ಕೇಳಿದ್ದೆ. ಹೌದಾ? ಬೇಡ ಬೇಡ. ಜಲವಳ್ಳಿ ಸುದ್ದಿಯೆಲ್ಲ ಇದೆಲ್ಲ ಗೊತ್ತಾ? ಇದೆಲ್ಲ ಗೊತ್ತಾ? ಜಲವಳ್ಳಿಯವರು ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ಅಲ್ಲ. ಬೆಳಗಿನ ಜಾವದಲ್ಲಿ ಬರುವವರೇ ಜಲವಳ್ಳಿಯವರು. ಹಾ ಆಯ್ತಪ್ಪ. ದಾರಿ ಬಿಡು, ನಾವು ಯಕ್ಷಲೋಕಕ್ಕೆ ಬಂದಿದ್ದೇವೆ. ಈಗ ಅನಂತಾರಿ ಕೆಲಸ ಮಾಡುವವರು ನೀ ಎಲ್ಲಿಗೆ ಹೊರಟಿದ್ದ? ಈಗ ಆಗ್ತಾ ಇದ್ದಿದ್ದು ಬೆಳಗಿನ ಜಾವನೇ ಇರ್ಲಿ. ಹಾ. ಈಗ ನಾನು ನಿಮ್ಮ ಖರ್ಚಲ್ಲಿ ಒಂದು ಯಕ್ಷಲೋಕ ಪ್ರವಾಸ ಮಾಡ್ಬೇಕು ಅಂತ ಮಾಡಿದ್ದೇನೆ. ನೀನು ನಾನು ಬರ್ತೇನೆ. ಓಡಿ ಹೋಗುವ. ನೋಡ. ಹಾ. ಹಾ ಕೆಲಸ ಮಾಡುವ. ಹಾ. ನೀವು ಜೀವಮಾನದಲ್ಲಿ ಎಂತದೂ ಮಾಡಿಲ್ಲ. ಹಾ, ಹಾ. ಮದುವೆಯಾಯ, ಹಾ. ಹೆಂಡತಿ, ಹಾ. ಈ ಹೆಂಡತಿಗೂ ಸರಿ ಮಾಡಿಲ್ಲ ಬಿಡು. ಭಿಕ್ಷೆ ಬೇಡ. ಭಿಕ್ಷೆ ಬೇಡ. ಇಲ್ಲ. ನಮ್ಮ ಖರ್ಚೆಲ್ಲ ಅವತ್ತು ಯಕ್ಷಲೋಕ ಮಾಡಿ. ಹಾ ನೀವು ಜೀವಮಾನದಲ್ಲಿ ಕಂಡರ್ನ ಹೆಂಡ್ರನ್ನ ನೋಡಿದ್ದೇ ಬಿಟ್ರೆ ನಿಮ್ಮ ಹೆಂಡ್ರನ್ನ ಸರಿ ನಮ್ಮೆಲ್ಲರೂ ನೋಡಿಯೇ ಕಂಡವರನ್ನು ನೋಡಿದೆ. ಆದ್ರೆ ಇರ್ಲಿ. ಕಂಡವರಿಂದ ಕೊಡ್ಲಿಕ್ಕೂ ಯೋಗ್ಯತೆ ಬೇಕು. ರೂಪ ಬೇಕು, ಯೋಗ್ಯತೆ ಬೇಕು, ಯೌವನ ಬೇಕು, ಬೇಕು. ವಿದ್ಯೆ ಬೇಕು. ಹಾ. ಅದೆಲ್ಲ ನಿನಗೆ ಇಲ್ಲ ಬಿಡು. ಹಣ ಬರಬೇಕವನಿಗೆ. ಈಗ ನೀನು ನಮ್ಮ ಖರ್ಚಲ್ಲಿ ಯಕ್ಷಲೋಕ ಮಾಡಿ. ಆದ್ರೂ ಸರ್ಕಾರಿ ಖರ್ಚಲ್ಲಿ ಮತ್ತೊಬ್ಬರ ಖರ್ಚಲ್ಲಿ ಹೋಗ್ಲಿಕ್ಕೂ ಯೋಗ ಬೇಕು. ಹಾ. ಈ ನಿಮ್ ಖರ್ಚಲ್ಲೇ ಹೋಗ್ತಾ ಇದ್ದೇನೆ. ಬನ್ನಿ ಹೋಗು. ಬನ್ನಿ ಹೋಗುವ. ಬನ್ನಿ, ಬನ್ನಿ. ಬನ್ನಿ, ಬನ್ನಿ. ಬನ್ನಿ, ಬನ್ನಿ. ಯಕ್ಷಲೋಕ ಬಂತು, ಬನ್ನಿ. ಇಲ್ಲ, ನೀನು ಯಕ್ಷಲೋಕ ನೋಡ್ತೇವೆ ಇಲ್ಲ. ನಮ್ಮ ಹತ್ರ ಆಗುದಿಲ್ಲ. ಯಕ್ಷಲೋಕ ಬನ್ನಿ, 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 ಬನ್ನಿ. ಎಷ್ಟು ನಡೆಯುತ್ತೆ? ಎಷ್ಟು ನಡೆಯುತ್ತೆ? ಮತ್ತು ಇಲ್ಲಿ ಹಿಂಗೆ ಹೋಗಿ ಇಲ್ಲೇ ಸಿಗ್ತದೆ ಯಕ್ಷಲೋಕ ಅಂತೆಲ್ಲ. ನೀವು ಅಂತ ಗ್ರಹಿಸಿದ್ದು. ನೋಡು ಅವರು ರಸ್ತೆ ಬದಲಾವಣೆ ಮಾಡಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. 3 ದಿನ ಆಯ್ತು ರಸ್ತೆನೇ ಸಿಗ್ತಾ ಇಲ್ಲ. ನೋಡು ಹಾ. ನಾವು ಈಗ ಹಾ. ಆ ಶಿವನನ್ನು ನೆನೆದು ಹಾ. ಮನೋವೇದವನ್ನ ಪಡೆದು ಹಾ. ಯಕ್ಷಲೋಕಕ್ಕೆ ಹೋಗ್ತೇವೆ. ಆಯ್ತು. ನಾವೀಗ ಧ್ಯಾನದಲ್ಲಿ ಕುಳಿತಿರ್ತೇವೆ. ನೀವು ತಪಸ್ಸು ಮಾಡಿ ಮಣಿ ತಕೊಳ್ತೀರಿ. ಹಾ. ನಾನು ಯಕ್ಷಲೋಕಕ್ಕೆ ಹೋಗಿಯೇ ಮಣಿ ತರ್ತೇನೆ. ಹಾ. ಯಾರು ಬೇಗ ತರ್ತಾರೆ ನೋಡೋಣ ಅಂತ. ಹಾ. ಆಯ್ತು. ಹಾ. ಲೆಕ್ಕಕ್ಕಿಲ್ವಾ? ಯಾರೋ ಬಾಬಣ್ಣ, ಹಾ, ಹೌದು. ಬಾಬಣ್ಣ. ಪಾಪಣ್ಣ. ಅವ ಯಕ್ಷಲೋಕಕ್ಕೆ ಹೋಗಿಲ್ಲ. ಅವ ಹೋಗ್ಲಿ. ಹಾ. ಈಗ ನಾವು ಒಂದು ಕೆಲಸ ಮಾಡ್ಬೇಕು. ಹಾ. ನಮಗೆ ಈ ನಡೆಯುವುದಲ್ಲ. ಆಗುದಿಲ್ಲ. ಅದಕ್ಕಾಗಿ ನೇರವಾಗಿ ಹಾ ಹರನನ್ನ ತಪಸ್ಸು ಮಾಡಿ ತಪಸ್ಸು ಮಾಡಿ ಮಣಿಯನ್ನು ಪಡೆಯುವ ಪ್ರಯತ್ನ ಮಾಡುವ. ಹಾ ಅದನ್ನೇ ಹೇಳಿದಿನಲ್ಲ ಈಗ. ಈಗ ಇಲ್ಲಿ ಕುಳಿತುಕೊಳ್ಳೋದು. ಹಾ ಇದೇ ತೋರುತ್ತದೆ ಅಲ್ಲ. ಹಾ ಆಲದ ಮರ